ಈ ಗ್ರಹಗತಿಗಳ ಪ್ರವೇಶದಿಂದ ಸ್ವಲ್ಪ ಮಾಡುವಂಥ ಕೆಲಸದಲ್ಲಿ ಕಿರಿಕಿರಿ ಆಗುವಂಥ ಸಾಧ್ಯತೆಗಳು, ಅಭಿಪ್ರಾಯಗಳು ಬರುವಂಥ, ನಮ್ಮ ನಿರೀಕ್ಷೆ ಏನಿರುತ್ತೋ ಅದಕ್ಕಿಂತಲೂ ಸಹ ಕಡಿಮೆ ವಾತಾವರಣದಲ್ಲಿ ನಮಗೆ ವ್ಯವಹಾರಗಳು ನಡೆಯುವಂಥದ್ದು, ಮನಸ್ಸು ಭಾಳ ಚಂಚಲವಾಗುತ್ತೆ, ಬುದ್ಧಿ ಒಂದು ರೀತಿಯಾದ ಆದಷ್ಟು ಸಹ ಕರ್ಕಾಟಕ ರಾಶಿಯವರು ಸ್ವಲ್ಪ ಈ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಯೋಚನೆ ಮಾಡಿ ವ್ಯವಹಾರವನ್ನು ಮಾಡುವಂಥದ್ದು ಸೂಕ್ತ. ಮತ್ತು ದ್ವಾದಶ ಶನಿಯ ಯೋಗ ಫಲದಿಂದ ಕಷ್ಟಗಳು ಬಂದಿದ್ದರೂ ಸಹ ಇವತ್ತಲ್ಲ ನಾಳೆ ನಮ್ಮ ವ್ಯಕ್ತಿತ್ವ ಅರ್ಥವಾಗುತ್ತೆ ನಮ್ಮ ಮೇಲೆ. ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧುಗಳಲ್ಲಿ ಪ್ರಾರ್ಥನೆಗಳನ್ನು ಮಾಡ್ಕೊಳ್ತಾ ನೋಡಿ, ಆಗಸ್ಟ್ ತಿಂಗಳು ಮಾಸ ಭವಿಷ್ಯದಲ್ಲಿ ಕರ್ಕಾಟಕ ರಾಶಿಯವರಿಗೆ, ಕರ್ಕಾಟಕ ರಾಶಿಯವರು ಜನ್ಮದಲ್ಲಿದ್ದಂತಹ ಗುರುವಿನ ಯೋಗವಲ್ಲ ಫಲವನ್ನು ಪಡ್ಕೊಂಡು ಗಜಕೇಸರಿ ಯೋಗದಲ್ಲಿದ್ದಂತಹ ಕರ್ಕಾಟಕ ರಾಶಿಗೆ ಆಗಸ್ಟ್ ತಿಂಗಳು ಸ್ವಲ್ಪ ಆಘಾತವನ್ನು ಉಂಟು ಮಾಡುತ್ತೆ. ಏನಕ್ಕಾಗಿ ಅಂತ ಅಂದಾಗ, ಜನ್ಮದಲ್ಲಿರುವಂಥ ಸೂರ್ಯ ಮತ್ತು ಚಂದ್ರನ ಜೊತೆಯಲ್ಲಿ ಚಂದ್ರನಿಗೆ ಆದಷ್ಟು ಸಹ ದುಶ್ಮನ್ ಗ್ರಹ ಆದಂತಹ ವಿರುದ್ಧವಾದಂತಹ ಗ್ರಹ ಗುರುಗ್ರಹ ಬರ್ತಾರಲ್ಲಿ. ಗುರು ಮತ್ತು ಚಂದ್ರಗ್ರಹ ಶತ್ರುಗ್ರಹಗಳಾಗುತ್ತೆ. ಜೊತೆಯಲ್ಲಿ ಈ ಗ್ರಹಗತಿಗಳ ಪ್ರವೇಶದಿಂದ ಸ್ವಲ್ಪ ಮಾಡುವಂಥ ಕೆಲಸದಲ್ಲಿ ಕಿರಿಕಿರಿ ಆಗುವಂಥ ಸಾಧ್ಯತೆಗಳು, ಅಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳು, ಯಾರಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಿರುವಂಥ ಕೆಲಸವನ್ನು ಮಾಡ್ತಿರುವಂಥವರಿಗೆ, ಕೈಂಕರ್ಯಗಳನ್ನು ಮಾಡ್ತಿರುವಂಥವರಿಗೆ ಅಭಿಪ್ರಾಯಗಳು ಬಂದು ಸ್ವಲ್ಪ ವಾಗ್ವಾದಗಳಾಗುವಂಥದ್ದು, ಕಿರಿಕಿರಿ ಆಗುವಂಥದ್ದು, ಮನಸ್ತಾಪಗಳಾಗುವಂಥ ಸಾಧ್ಯತೆಗಳು ಇದು ಹೆಚ್ಚಾಗಿರುವಂಥದ್ದು ಕರ್ಕಾಟಕ ರಾಶಿಯವರಿಗೆ. ಮತ್ತು ಸೂರ್ಯ ಚಂದ್ರ ಬಂದಾಗಲೂ ಸಹ ಸ್ವಲ್ಪ ಅವರು ವಿರುದ್ಧವಾದಂತಹ ಗ್ರಹಗತಿಗಳಾಗೋದ್ರಿಂದ ಸೂರ್ಯಚಂದ್ರರು ಇದ್ದಾಗಲೂ ಸಹ ಸ್ವಲ್ಪ ಅಭಿಪ್ರಾಯಗಳು ಜಾಸ್ತಿ, ಕೀರ್ತಿ ಭಂಗವಾಗುವಂಥದ್ದು, ಮಾಡುವಂಥ ಕೆಲಸದಲ್ಲಿ ಅಡೆತಡೆಗಳಾಗುವಂಥದ್ದು, ನಮ್ಮ ನಿರೀಕ್ಷೆ ಏನಿರುತ್ತೋ ಅದಕ್ಕಿಂತಲೂ ಸಹ ಕಡಿಮೆ ವಾತಾವರಣದಲ್ಲಿ ನಮಗೆ ವ್ಯವಹಾರಗಳು ನಡೆಯುವಂಥದ್ದು, ಇದೆಲ್ಲವೂ ಆಗುವಂಥ ಸಾಧ್ಯತೆಗಳಿರುತ್ತೆ. ಮನಸ್ಸು ಭಾಳ ಚಂಚಲವಾಗುತ್ತೆ, ಬುದ್ಧಿ ಒಂದು ರೀತಿಯಾದಂತಹ ಕೆಡುವಂತಹ ವಾತಾವರಣ, ಆತುರದ ನಿರ್ಧಾರಗಳು, ನಾವು ಆಲೋಚನೆ ಮಾಡಿದಂಥ ಕೆಲಸದಲ್ಲಿ ಫೇಲ್ಯೂರ್ಗಳಾಗುವಂಥ ಸಾಧ್ಯತೆಗಳು. ಆದಷ್ಟು ಸಹ ಕರ್ಕಾಟಕ ರಾಶಿಯವರು ಸ್ವಲ್ಪ ಈ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಯೋಚನೆ ಮಾಡಿ ವ್ಯವಹಾರವನ್ನು ಮಾಡುವಂಥದ್ದು ಸೂಕ್ತ. ಮತ್ತು ದ್ವಾದಶದಲ್ಲಿ ಬರುವಂತಹ ಕುಜಗ್ರಹ, 12ನೇ ಮರು ಬಂದಂಥ ಕುಜಗ್ರಹದಿಂದಲೂ ಸಹ ಆರೋಗ್ಯವೂ ಸಹ ಕೈ ಕೊಡುವಂಥ ಸಾಧ್ಯತೆಗಳು. ಆಗಾಗಲೇ ಸ್ವಲ್ಪ ನಮ್ಮ ಮನಸ್ಸಿನ ಸ್ಥಿತಿಗತಿಗಳು ಬದಲಾವಣೆಗಳಾಗುತ್ತೆ, ದೇಹದ ಸ್ಥಿತಿಗತಿಗಳು ಬದಲಾವಣೆಗಳಾಗುತ್ತೆ. ಮತ್ತು ಕೆಲಸ ಮಾಡುವಂಥ ಪರಿಸರ ಜೊತೆಯಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗುವಂಥದ್ದು, ಕೆಲಸ ಮಾಡುವಂಥ ಸಹಪಾಠಿಗಳಿಂದ ಕಿರಿಕಿರಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ. ಒಂದು ರೀತಿಯಾದಂಥ ಗೊಂದಲಮಯ ವಾತಾವರಣಗಳನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಆದರೆ ಶನಿಯ ಯೋಗ ಫಲ ಚೆನ್ನಾಗಿದೆ. ಇಷ್ಟೆಲ್ಲವೂ ಸಹ ಆದರೂ ಸಹ ನಾವು ಶನಿಯ ಯೋಗ ಫಲದಿಂದ ಕಷ್ಟಗಳು ಬಂದಿದ್ದರೂ ಸಹ ಇವತ್ತಲ್ಲ ನಾಳೆ ನಮ್ಮ ವ್ಯಕ್ತಿತ್ವ ಅರ್ಥವಾಗುತ್ತೆ ನಮ್ಮ ಮೇಲೆ ಊಹಾಪೋಹಗಳನ್ನು ನಡೆದಂತಹ ವ್ಯಕ್ತಿಗಳಿಗೆ. ಮತ್ತು ದೃಢವಾದಂತಹ ನಿರ್ಧಾರ ನಮಗೆ ಚೆನ್ನಾಗಿರುತ್ತೆ. ನಮ್ಮ ಸ್ಥಿತಿ, ನಮ್ಮತನ, ಏನು ಅನ್ನೋದು ನಮಗೆ ಗೊತ್ತಿರ್ತಲ್ಲ, ಅದನ್ನು ನಾವು ಇವತ್ತು ಹೀಗಾಗಿದೆ ಪರವಾಗಿಲ್ಲ, ನಾಳೆ ನಮಗೆ ಅದರದ ಬದಲಾವಣೆಗಳಾಗುತ್ತೆ. ನಮ್ಮ ಯೋಗ್ಯತೆ, ನಮ್ಮ ಮನಸ್ಥಿತಿ ಮತ್ತು ನಮ್ಮ ರೀತಿ ನೀತಿಗಳು ಅವ್ರಿಗೆ ಅರ್ಥ ಆಗುತ್ತೆ ಅನ್ನುವಂಥ ದೃಢವಾದಂಥ ನಿರ್ಧಾರ ನಮ್ಮನ್ನು ಒಂದು ರೀತಿಯಿಂದ ರಕ್ಷಣೆ ಮಾಡುತ್ತೆ ಅಂತ ಕರ್ಕಾಟಕ ರಾಶಿಯವರಿಗೆ ಹೇಳಬಹುದು. ಕರ್ಕಾಟಕ ರಾಶಿ ಅಧಿಪತಿಯಾದಂಥವನು ಚಂದ್ರಗ್ರಹ. ಚಂದ್ರನ ಜೊತೆಯಲ್ಲಿ ಈಗಿರುವಂತಹ ದೋಷಗಳು ಸುಮಾರು ಗ್ರಹಗತಿಗಳು ಸೇರಿಕೊಳ್ಳುತ್ತೆ. ಆದ್ದರಿಂದ ನೀವು ಸಹ ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿ ಪ್ರಾರ್ಥನೆಗಳನ್ನು ಮಾಡುವಂಥದ್ದು, ಪರಮೇಶ್ವರನ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ಶ್ರಾವಣ ಸೋಮವಾರದಲ್ಲಿ ಸ್ವಲ್ಪ ಅರ್ಚನಾದಿಗಳನ್ನು ಮಾಡಿಸೋದನ್ನು ಮಾಡೋದ್ರಿಂದ ನಿಮಗಾಗುವಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬದಲಾವಣೆಗಳಾಗುತ್ತೆ ಅಂತ ಕರ್ಕಾಟಕ ರಾಶಿಯವರಿಗೆ ಹೇಳಬಹುದು. ನಮಸ್ಕಾರ.